ಈಗ ಅವನು ಅಲ್ಲೇ ಊರಲ್ಲಿದ್ದವನು ವಾಟರ್ಮ್ಯಾನ್ ಕೆಲಸ ಮಾಡ್ತಾಯಿದ್ದ. ನಮ್ಮ ತಂಗಿ ಇಲ್ಲೇ ಹಾಸ್ಟೆಲಲ್ಲಿ ಪ್ಯಾರಾಮೆಡಿಕಲ್ ಇಲ್ಲೇ ಕಾಲೇಜಲ್ಲಿ ಮಾಡ್ಕೊಂಡು ಇದ್ಲು. ಅವನು ತುಂಬ ಟಾರ್ಚರ್ ಕೊಡ್ತಾಯಿದ್ದ, 1 ವರ್ಷ ಹಿಂದೆ ಟಾರ್ಚರ್ ಕೊಡ್ತಾಯಿದ್ದ. ಆಮೇಲೆ ನಮ್ಮ ಚಿಕ್ಕಮ್ಮರೆಲ್ಲ ಬೈದರು, ಸುಮ್ಮನಾಗಿದ್ದ. ಕಿರಣ್ ಕಾರ್ಬಾರಿ ಅಂತ. ಕಿರಣ್ ಕಾರ್ಬಾರಿ ಅವ್ರ ಮನೆಯಲ್ಲಿ ಅವನು ಬೇರೆ ಅವ್ರ ಅಣ್ಣರಿಗೆಲ್ಲ ಕಳಿಸಿದ್ದ ಒಂದು ಟೈಮು, ಕೇಳ್ರಿ ನಮಗೆ ಕೊಡ್ತಾರೆ ಅಂತ. ಹ್ಯಾಂಡಿಕ್ಯಾಪ್ಟ್ ಅದನ್ನು ಕೊಡೋದು ಬೇಡ, ಏಜ್ ಬೇರೆ ಭಾಳ ಡಿಫ್ರೆಂಟು. 47 ವರ್ಷ ಮಗಳ ವಯಸ್ಸು ಅವನಿಗೆ. ನಮ್ಮ ತಂಗಿಗೂ ಅವನಿಗೆ ಮಗಳ ವಯಸ್ಸು. ತಂಗಿ 19 ವರ್ಷ, ಅವನಿಗೆ 47 ವರ್ಷ. ಆವಾಗ ಬೇಡ ಅಂತ. ಈಗ ಅಂಗವಿಕಲ ಯಾರಿಗೆ ಕೊಡ್ತಾರೆ? ಅವ್ನು 2 ಕಾಲಿಲ್ಲ, ಅವ್ನ ಕೈಲಿದ್ದ ನಡೀತಾನೆ ಅವ್ನು, ನನ್ನ ಮಗ ಅವನು. ಆಮೇಲೆ ಏನಾಗ್ಬಿಟ್ಟಿದೆ ಅಂದರೆ, ಇವನು 1 ವಾರದಿಂದ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ. ಮದುವೆ ಆಗ್ಬೇಕು, ನಿನ್ನ ಮದುವೆ ಆಗ್ತೀನಿ. ಅವನು ಈಗ ಅಂಗಡಿಯಲ್ಲಿ ಪಕ್ಕದಲ್ಲಿ ಬಿಡಿ ಅಂಗಡಿ ಇದೆ. ಬಿಡಿ ಅಂಗಡಿ ಅಲ್ಲಿ ಏನೋ ಫೋಟೋ ತಗೊಂಡ್ಬಿಟ್ಟವು ನಮ್ಮ ತಂಗಿದವನು. ಅದೇ ಫೋಟೋ ಎಡಿಟ್ ಮಾಡಿಕೊಂಡು ಫೇಸ್ಬುಕ್ ಬಿಡ್ತೀನಿ, ಸ್ಟೇಟಸ್ ಇಡ್ತೀನಿ, ಸುಮ್ಮನೆ ಬ್ಲಾಕ್ ಮೇಲ್ ಮಾಡೋದು ಹುಡುಗಿಗೆ. ಬ್ಲಾಕ್ ಮೇಲ್ ಮಾಡಿಬಿಟ್ಟು ಈ ಥರ ಮಾಡಿದ್ದಾನೆ. ಮತ್ತು ಈಗ ಡೆತ್ ಆಗಿಬಿಟ್ಟವಳು ನನ್ನ ತಂಗಿನ. ಡೆತ್ ಆಗಿದೆ. ಇದು ಪಿನಾಯಿಲ್ ಕುಡ್ಕೊಂಬಿಟ್ಟಳು ಹಾಸ್ಟೆಲಲ್ಲಿ. ಹಾಸ್ಟೆಲಲ್ಲಿ ಪಿನಾಯಿಲ್ ಕುಡ್ಕೊಂಬಿಟ್ಟು ಡೆತ್ ಆಗಿದೆ. ಮತ್ತು ಈಗ ಇಲ್ಲಿವರೆಗಾದರೂ ಅರೆಸ್ಟ್ ಮಾಡಿಲ್ಲ. ಅವನಿಗೆ ಜೀವೋದಿ ಶಿಕ್ಷೆ ಆಗಬೇಕು. ಆಮೇಲೆ ಏನಂದರೆ, ಇವಾಗ ಅವರ ಅಣ್ಣಂದರು ಎಲ್ಲ ಸೇಫ್ ಮಾಡ್ತಾಯಿದ್ರು ಅವನಿಗೆ. ಅವ್ರಿಗೆ ಗೊತ್ತಿದೆ ಅವ್ರ ಮನೆಯಲ್ಲೆಲ್ಲ. ಅವರಿಗೂ ಶಿಕ್ಷೆ ಆಗಬೇಕು. ಅವ್ರ ಮನೆಯವ್ರಿಗೆ ಅವ್ರು ಸೇಫ್ ಮಾಡ್ತಾರೆ, ಅವರಿಗೂ ಶಿಕ್ಷೆ ಆಗಬೇಕು. ಈಗ ಅವನಿಗೆ ಬೇರೆ ಕಡೆ ಕಳಿಸಿದ್ದಾರೆ. ಅವ್ರ ಅಣ್ಣರಿಗೆಲ್ಲ ಗೊತ್ತಿದೆ. ಇಲ್ಲೇ ಅಡ್ಡಾಡ್ತಾಯಿದ್ರು. ಅವ್ರ ಅಣ್ಣರೆಲ್ಲ ಬಂದಿದ್ದಾರೆ ನಮ್ಮ ಹಿಂದೆ, ಸುಮ್ಮನೆ ಅಡ್ಡಾಡ್ತಾರೆ. ಈಗ ಪಾಪ ಅವ್ರಿಗೆ ಒಂದು ಬಡ ಕುಟುಂಬಕ್ಕೆ ನ್ಯಾಯ ಬೇಕಲ್ವಾ? ಈ ಥರ ಈಗ ತಂದೆ ತಾಯಿನ ಬಿಟ್ಟು ಈಗ ಒಂದು ಹೆಣ್ಮಗಳಿಗನ್ನ ಹಾಸ್ಟೆಲಿಗೆ ಕಳಿಸಿ ಓದಿಸೋದು ತುಂಬ ಕಷ್ಟ ಆಗ್ಬಿಡುತ್ತೆ ಹಳ್ಳಿ ಜೀವನದಲ್ಲಿ. ಹಳ್ಳಿ ಅಲ್ವಾ? ಪರಿಚಯ ಊರಲ್ಲಿ ಏನು ಪಕ್ಕ ಮನೆ ದೂರ ಇಲ್ಲ. 1-2 ಮನೆ ದೂರ, ಒಂದು 100 ಮೀಟ್ರ್ ದೂರ ಹೋದ್ರೆ ಅಲ್ಲೇ ಮನೆ. ಇವ್ರ ಅಂಗಡಿ ಇತ್ತು. ಅಂಗಡಿ ಹತ್ರ ಬರ್ತಾಯಿದ್ದ ಅವನು. ಅಂದರೆ 1 ವರ್ಷ ಹಿಂದೆ ಕೇಳಿದ್ನಂತೆ. ಈಗ ಅಂಗಡಿ ಮನೆ ಎಲ್ಲ ಬರ್ತಾ ಇರ್ತಾರಲ್ವ, ಹಳ್ಳಿ ಅಲ್ವಾ? ಈಗ ಸಿಟಿ ಅಂದರೆ ಮನೆಯಿಂದ ಹೊರಗೆ ಬರಲ್ಲ. ಇನ್ನು ಹಳ್ಳಿಯಲ್ಲಿ ಕ್ಯಾಜುವಲ್ ಆಗಿ ಬರ್ತಾ ಇರ್ತಾರೆ, ಹೋಗ್ತಾರೆ. ಇಲ್ಲ, ಅವಾಗ ಬೇದಾಡ್ಬಿಟ್ಟು ಊರಲ್ಲಿ ಈಗ ಹೇಳ್ಬಿಟ್ರೆ ಸುಮ್ಮನೆ ಆಗ್ಬಿಟ್ಟವನ ಅಂತ ತಿಳ್ಕೊಂಬಿಟ್ಟಿದ್ದು. ಮತ್ತೆ 1 ವಾರದಿಂದ ಸ್ಟಾರ್ಟ್ ಮಾಡಿದ್ದಾನೆ ಅವನು. ಭಾಳ ದಿವಸ ಆಗಿಲ್ಲ. ಮತ್ತೆ ಇದು ಕಿರುಕುಳ ಸ್ಟಾರ್ಟ್ ಆಯ್ತು. ನಮ್ಮ ತಂಗಿ ಮಾನಸಿಕ ಮಾಡ್ಕೊಂಡು ಈ ಥರ ಸುಸೈಡ್ ಮಾಡ್ಕೊಂಡಿರೋದು. ಈಗ ಅದು ನಮಗೆ ಗೊತ್ತಿಲ್ಲ ರೀ, ನೋಡಿಲ್ಲ ನಾನು. ಇಲ್ಲ ಲಾಸ್ಟಿಗೆ ಅದು ಡಾಕ್ಟರ್ ಮುಂದೆ ಹೇಳಿದ್ದಾರೆ, ನನಗೆ ಕಿರಣ್ ಕಾರ್ಬಾರಿ ಅವ್ರು ಟಾರ್ಚರ್ ಕೊಟ್ಟಿದ್ದಕ್ಕೆ ನಾನು ಇದು ಪಿನಾಯಿಲ್ ಕುಡಿದಿದ್ದೀನಿ ಅಂತ. ಅಲ್ಲಿವರೆಗೆ ಗೊತ್ತಾಗಿಲ್ಲ. ಹಾಸ್ಟೆಲ್ದಾಗ ಬದುಕಿದ್ಲು. ಹಾಸ್ಪಿಟ್ಲಿಗೆ ಬಂದಿದ್ದಾರೆ. 1 ದಿವಸ ಟ್ರೀಟ್ಮೆಂಟ್ ಕೊಟ್ಟಿದೆ. ಚಿರಾವಿ ಹಾಸ್ಪಿಟ್ಲಲ್ಲಿ ಫುಲ್ ಡೇ ಟ್ರೀಟ್ಮೆಂಟ್ ಇದೆ. 80,000 ಬಿಲ್ ಆಗಿದೆ. ನಿನ್ನೆ ಟ್ರೀಟ್ಮೆಂಟ್ ಕೊಡಿಸಿದ್ವಿ, ಆದರೂ ಆಗಿಲ್ಲ.